ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ. ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಯಾವ ಅರ್ಥದ ಹೇಳಿದ್ದಾರೆ, ಅವರೊಬ್ಬ ಹಿಂದುಳಿದ ನಾಯಕ, ಸಿದ್ದರಾಮಯ್ಯನವರ ಸಿದ್ಧಾಂತ ನಂಬಿಕೆಗಳ ಮೇಲೆ ವಿಶ್ವಾಸ ಇಟ್ಕೊಂಡವಂಥವನು ಅಂಥೇಳಿ ಯಾವ ರೀತಿ ನಾವು ಬಸವಣ್ಣನ ಮೇಲೆ ಇಟ್ಕೊಂಡಿರ್ತೀವಲ್ಲ ಆ ರೀತಿಯಿಂದ ಒಂದು ಇದರಿಂದ ಮಾತಾಡಿದ್ದಾರೆ. ಅನವಶ್ಯಕವಾಗಿ ಮಾಧ್ಯಮದವರು ಅದನ್ನು ದೊಡ್ಡ ನಾಗಿ ಸೃಷ್ಟಿ ಮಾಡಿದ್ದಾರೆ. ಇದೆಲ್ಲ ಮಾಧ್ಯಮದ ಸೃಷ್ಟಿ ನಿಮ್ಮದು. ಅವ್ರು ಹೇಳಿದ್ದಂಥ ಅರ್ಥ ಬೇರೆ. ಸರ್, ಈಗ ರಾಜಕಾರಣ ಮಾತಾಡಿದ್ದಾರೆ ಸರ್. ಅವ್ರು ಏನು ಹೇಳಿದ್ದಾರೆ ನೋಡಿ, ಈಗ ಬಿಜಾಪುರ ಬಂದರೆ ಎಂ ಬಿ ಪಾಟೀಲರು ಬಸವಣ್ಣ ತತ್ವ ಮೇಲೆ ಇದ್ದಾರೆ. ಎಲ್ಲ ಜಾತಿ ವರ್ಗ ಅನುಭವ ಮಂಟಪ ಬಿಜಾಪುರದಲ್ಲಿ ಬಸವಣ್ಣವರ ಜನ್ಮ ಸ್ಥಳ ಇದು ಅಂಥೇಳಿ ಹಾಗೆ ಮಾತಾಡ್ತಿದ್ರು. ಈಗ ಮಾತಾಡೋ ಸ್ವಾಭಾವಿಕ ಇದನ್ನು. ಸರ್, ಈಗ ಹಿಂದೂ ಸಮಾಜವನ್ನು ಒಡೆಯೋದ್ರಲ್ಲಿ ಅಗ್ರಸ್ಥಾನದಲ್ಲಿ ಎಂ ಬಿ ಪಾಟೀಲ್ ಇದ್ದಾರೆ ಅಂತೇಳಿ ಈಶ್ವರಪ್ಪ ಅವರು. ಯಾರು? ಈಶ್ವರಪ್ಪ ಅವರು. ಹೌದಾ? ಈಶ್ವರಪ್ಪ ಮೊದಲು ಅವರು ಬಿ ಜೆ ಪಿನ ಹೊರಗೆ ಹಾಕ್ಯಾರಲ್ಲ. ಯಾಕೆ ಹೊರಗೆ ಹಾಕ್ಯಾರ? ಲಘುವಾಗಿ ಮಾತಾಡ್ತಾರೆ ಹಾಕಿದಾರೆ. ನಾವು ನೋ ಕಮೆಂಟ್ಸ್. ಸರ್, RSS ಬ್ಯಾನ್ ಅಂತಕ್ಕಂಥ ವಿಚಾರ. ಹಾಂ, ಏನು ಬ್ಯಾನ್ ಅಂತಕ್ಕಂಥ ವಿಚಾರ, ಕಡಿವಾಣ ಹಾಕಬೇಕು ಅಂತ ವಿಚಾರ. ಯಾವುದು? RSSಗೆ ಬ್ಯಾನ್ ಮಾಡಬೇಕು, ಯಾರು ಹಾಕಬೇಕು ಅಂತ ನೋಡಿ. ಸರ್ಕಾರ ನೋಡಿ, ಸುಮ್ಮನೆ ಹೇಳ್ತೀನಿ, ಸರ್ಕಾರ ಮಾಡಿದಂಥ ಹಳೇ ಕಾನೂನು ಏನಿದ್ದಾವೆ ಈಗಾಗಲೇ ಯಾವುದೇ ಕಾರ್ಯಕ್ರಮದಲ್ಲಿ, ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಧಾರ್ಮಿಕ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಪರವಾನಗಿ ತೊಗೋಬೇಕು ಅನ್ನೋದು ಕಾನೂನು ಇದೆ. ಪರವಾನಗಿ ತೊಗೊಳ್ಳೋದು ಮಾಡೋಕ್ಕಾಗಲ್ಲ. ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಿರಿ. ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಭಾಳ ಜನ ಪರ್ಮಿಷನ್ ತೊಗೋತಾ ಇಲ್ಲ, ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ. ಇದು RSS ಸಲುವಾಗಿ ಅಲ್ಲ, ಎಲ್ಲರಿಗೂ ಅನ್ವಯ ಆಗ್ತದೆ. ಈಗ ಮಾಧ್ಯಮದವ್ರು ನೀವು ಒಂದು ಏನೋ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ನಿಮಗೂ ಅನ್ವಯ ಆಗ್ತದೆ. ಯಾರು ಪರ್ಮಿಷನ್ ಅಷ್ಟೇ. ಅದು RSS ಎಲ್ಲಿ ಬಂತಾರೆ ಇದ್ರಾಗ? ಸುಮ್ಮನೆ ಇವರೇ RSS ಏನು? RSS ಒಂದೇ ಸಂಘಟನೆ ದೇಶದಾಗ ಇರೋದು. ಹಾಗೆ ಇರ್ತಾರೆ. ಯಾವುದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ, ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ, ಯಾರು ಮಾಡಿದ್ರು ಅಷ್ಟೇ. ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದ. ಪ್ರಿಯಾಂಕಾ ಖರ್ಗೆ ಪ್ರಸ್ತಾವನೆ ಇಟ್ಟಿದ್ದೆ ಅದನ್ನು ಸರ್ CM ಹತ್ರ ಬ್ಯಾನ್ ಮಾಡಬೇಕು ಪತ್ರ ಬರ್ದಿರ್ಬೋದು. ಅದು ಕೆಲವೊಂದು ಕಾಲ, ಯಾಕಂದರೆ ಅದು ಏನಾಗಿದೆ, RSS ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತು ಸತ್ಯನೂ ಕೂಡ ಇದೆ. ರಿಜಿಸ್ಟರ್ಡ್ ಆಗಲಂಥ ಸಂಘ, ಅದು ರಿಜಿಸ್ಟ್ರೇಷನ್ನು ಕೂಡ ಮಾಡಿಲ್ಲ. ಮತ್ತು ಇವತ್ತು ದೊಡ್ಡ ದೊಡ್ಡ ಪ್ಯಾಲೇಸ್ ಕಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಆಗಲಾರ್ದ ಸಂಘ. ಅದೇ ಕಾಂಗ್ರೆಸ್ನವ್ರು ಮಾಡಿದರೆ ರಿಜಿಸ್ಟ್ರೇಷನ್ ಆಗಲಾರ ಸಂಘ ಇಂಥಷ್ಟೆಲ್ಲ ಪ್ರಾಪರ್ಟೀಸು, ದೊಡ್ಡ ದೊಡ್ಡ ಬಂಗ್ಲೆಗಳು, ಆಫೀಸು, 2,000 ಕೋಟಿ ರೂಪಾಯಿ, 200 ಹಿಂಗೆಲ್ಲವೂ ಆಗಿದಾವೆ. ಭೂಕಂಪಗಳಾದವು, ಸುನಾಮಿಗಳಾದವು, ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು, ಅಲ್ಲೆಲ್ಲ ಕೆಲಸ ಮಾಡಿದ್ರು. ಅವಾಗಿದ್ದು ಇವರು ಎಲ್ಲರೂ ಮಾಡಿರ್ತಾರೆ, ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಮತ್ತು ಸ್ವಾತಂತ್ರ್ಯ ಹೋರಾಟನಾಗ ಯಾಕೆ ಭಾಗವಹಿಸಲಿಲ್ಲ ಅವರು? ಭೂಕಂಪದಲ್ಲಿ ಹೋಗಿದ್ರಿ, ಅದು ದೊಡ್ಡ ಭೂಕಂಪ ಅಲ್ಲ, ಸುನಾಮಿ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ, ಆವಾಗ ಯಾಕೆ RSSನವ್ರು ಭಾಗವಹಿಸಲಿಲ್ಲ? ರಾಷ್ಟ್ರಭಕ್ತರಲ್ಲ ಅವರು, ರಾಷ್ಟ್ರಪ್ರೇಮಿಗಳು, ದೇಶಭಕ್ತರು, ದೇಶಪ್ರೇಮಿ. ಇವರಿಂದ ನಾವು ಕಲಿಬೇಕು. ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು. ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರ್ದಿದ್ರೆ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರ್ದಿದ್ರೆ ಇವ್ರೆಲ್ಲ ಮಾತಾಡ್ತಿದ್ರಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರಾ? ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ? ಇಲ್ಲ, ಬ್ರಿಟಿಷರು ಕೂಡ ಅವು ಸತ್ಯ ಅದು. ಕಂಟಿನ್ಯೂಸ್ ಆಗಿ ಭೂಕಂಪಗಳಾಗ್ತಾ ಇದೆ. ಅದೇ ರಿಕ್ಟಫ್ ಅದೇ ಹಿಂದಿನೂ ಕೂಡ ಆಗಿದೆ. 3-4 ಇದು ಭಾಳ ದಿವಸ ಇದೆ, ಅದಕ್ಕಿಂತ ಮುಂಚೆ ಏನಾಯಿತು ಟಕ್ಕಳಿಕೆ ಇದು ಎಲ್ಲ ಇವತ್ತು ಸಾಗ್ತಾ ಇದೆ. ಅದಕ್ಕೆ ಈಗಾಗಲೇ ಹಿಂದೆನೂ ಕೂಡ ಸ್ಟಡಿ ಮಾಡಿದ್ದಾರೆ. ಈಗಲೂ ಕೂಡ ಮಾಪನ ಕಡಿಮೆ ಇದೆ, 2.5 ರಿಕ್ಟರ್ ಇದೆ. ಅದಾಗಿನೂ ಕೂಡ ನಾವು ಇಲಾಖೆಯವರು ಗಮನಿಸ 2.9 ಅದೇ ಗೊತ್ತಾಗುತ್ತೆ. ಅದನ್ನು ಇವತ್ತೊಂದು ಸಸ್ಮಿಕ್ ಇದರಿಂದ ಯಾಕೆ ಇದು ಆಗ್ತದೆ ಅಂತೇಳಿ ಇಲಾಖೆ ಇದೆ. ಅದರಿಂದ ಅದನ್ನು ಮಾಡಿಕೊಂಡು ಕಾರಣ ಏನು ತಿಳ್ಕೊಳ್ತೀವಿ. ಅದನ್ನು